ಇದ್ರೆ ನೆಮ್ಮದಿಯಾಗಿರ್ಬೇಕು ನಂಬರ್ 1 ಟ್ರೆಂಡಿಂಗ್. ದಾಖಲೆ ಬರೆದ ಡೆವಿಲ್ ಸಿನಿಮಾದ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಸೇರಿದ್ದಾರೆ. ಆದರೆ ದಾಸನ ಫ್ಯಾನ್ಸ್ ಕ್ರೇಜ್ ಹೇಗಿದೆ ಅನ್ನೋದನ್ನ ಅಭಿಮಾನಿಗಳು ತೋರಿಸ್ತಿದ್ದಾರೆ. ಭಾನುವಾರ ಬಿಡುಗಡೆಯಾಗಿರೋ ದಿ ಡೆವಿಲ್ ಚಿತ್ರದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಅತಿ ಹೆಚ್ಚು ವೀಕ್ಷಣೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋ ಮೂಲಕ ದಾಖಲೆ ಬರೆದಿದೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಆಗಸ್ಟ್ 14ರಂದು ದರ್ಶನ್, ತೂಗುದೀಪ ಸೇರಿದಂತೆ ಆರೋಪಿಗಳು ಅರೆಸ್ಟ್ ಆಗಿ ಮತ್ತೆ ಜೈಲು ಸೇರಿದ್ದಾರೆ. ಪರಿಣಾಮ ಆಗಸ್ಟ್ 15ರಂದು ಸಾಂಗ್ ಬಿಡುಗಡೆಗೆ ನಿಗದಿಯಾಗಿದ್ದ ದಿನಾಂಕ ಮುಂದೂಡಲಾಗಿತ್ತು. ನಂತರ ಆಗಸ್ಟ್ 24ರಂದು ಇದ್ರೆ ನೆಮ್ಮದಿಯಾಗಿರ್ಬೇಕು ಬಿಡುಗಡೆಯಾಗಿ ದಾಖಲೆ ಸೃಷ್ಟಿಸಿದೆ. ಕೇವಲ 24 ಗಂಟೆಗಳಲ್ಲಿ ಯೂಟ್ಯೂಬ್ನಲ್ಲಿ ಸ್ಯಾಂಡಲ್ವುಡ್ನ ಫಾಸ್ಟೆಸ್ಟ್ 10 ಮಿಲಿಯನ್ ಪ್ಲಸ್ ವ್ಯೂಸ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ ಹಾಡು ಯೂಟ್ಯೂಬ್ನಲ್ಲಿ ನಂಬರ್ 1 ಟ್ರೆಂಡಿಂಗ್ನಲ್ಲಿದೆ. ಈ ಮಾಹಿತಿಯನ್ನ ಚಿತ್ರತಂಡ ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಂಚಿಕೊಂಡಿದೆ. ಪೋಸ್ಟ್ ಶೇರ್ ಮಾಡಿರುವ ಜೈ ಶ್ರೀಮಾತಾ ಕಾಂಬೈನ್ಸ್ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಅಂತ ಬರ್ಕೊಂಡಿದೆ. ಪೋಸ್ಟ್ನಲ್ಲಿ ಸಾಂಗ್ ಪೋಸ್ಟರ್ ಜೊತೆಗೆ ಯೂಟ್ಯೂಬ್ನಲ್ಲಿ ನಂಬರ್ 1 ಅಂತ ಬರೆಯಲಾಗಿದೆ. ಜೊತೆಗೆ ಥ್ಯಾಂಕ್ ಯು ಸೆಲೆಬ್ರಿಟೀಸ್ ಇಂಡಿಯಾ ಟ್ರೆಂಡಿಂಗ್ ಮ್ಯೂಸಿಕ್ ವಿಡಿಯೋಸ್ ಅಂತ ಬರೆದುಕೊಳ್ಳಲಾಗಿದೆ. ಸದ್ಯ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿಯೂ ಸ್ಟ್ರೀಮಿಂಗ್ ಅಂತ ಬರೆದುಕೊಳ್ಳಲಾಗಿದೆ. ಜೊತೆಗೆ ಅಭಿಮಾನಿಗಳ ಹಲವು ರೀಲ್ಸ್ ಅನ್ನ ಚಿತ್ರತಂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದೆ. ಕಮೆಂಟ್ ಒಂದರಲ್ಲಿ ನಾವಿದ್ದೇವೆ ಡಿ ಸೆಲೆಬ್ರಿಟೀಸ್, ನೀವು ನೆಮ್ಮದಿಯಾಗಿರಿ, ಜೈ ಡಿ ಬಾಸ್ ಅಂತ ಹೇಳಲಾಗಿದೆ. ಉಸಿರಿರುವವರೆಗೂ ಇರ್ತೀವಿ ಬಾಸ್ ಹಿಂದೆ ಎಂಬುದು ಮತ್ತೊಂದು ಕಮೆಂಟ್. ಉಳಿದಂತೆ ಹೆಚ್ಚಿನವರು ಜೈ ಡಿ ಬಾಸ್ ಅಂತ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಜೈ ಮಾತಾ ಕಂಬೈನ್ಸ್ ಪ್ರಕಾಶ್ ವೀರ್ ನಿರ್ದೇಶಿಸಿ ನಿರ್ಮಿಸಿರುವ ಸಿನಿಮಾ ಇದೇ ಡಿಸೆಂಬರ್ 12ಕ್ಕೆ ರಾಜ್ಯದಾದ್ಯಂತ ಬಹಳ ಅದ್ದೂರಿಯಾಗಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ಳಲಿದೆ. ಈ ಕ್ಷಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಎದುರು ನೋಡುತ್ತಿದ್ದಾರೆ. ಸಿನಿಮಾ ಎಷ್ಟರ ಮಟ್ಟಿಗೆ ಗೆಲುವು ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕು. ವರುಣ್ ಎಂ, ಸ್ಪೀಡ್ ನ್ಯೂಸ್, ಕರ್ನಾಟಕ, ಬೆಂಗಳೂರು.